ಕಾಂಗ್ರೆಸ್ ಭಿನ್ನಮತದ ಲಾಭ ಪಡೆಯೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆಯಾ? ಬಿಎಸ್ವೈ ಉಪಹಾರ ಕೂಟಕ್ಕೆ ರಾಮಲಿಂಗಾರೆಡ್ಡಿ ಅವರಿಗೆ ಆಹ್ವಾನವನ್ನ ನೀಡಲಾಗಿದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಭಿನ್ನಮತದ ಲಾಭವನ್ನ ಬಿಜೆಪಿ ಏನಾದರೂ ಪಡೆದುಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಮತ್ತೊಮ್ಮೆ ಎದ್ದೇಳ್ತಾ ಇದೆ. ಯಾಕಂದ್ರೆ ಬಿಎಸ್ವೈ ಅವರು ಕೊಡ್ತಾ ಇರುವಂತಹ ಉಪಹಾರ ಕೂಟಕ್ಕೆ ರಾಮಲಿಂಗಾರೆಡ್ಡಿ ಅವರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಇನ್ನು ರಾಮಲಿಂಗಾರೆಡ್ಡಿ ಭೇಟಿಯಾದಂತಹ ಶಾಸಕ SR ವಿಶ್ವನಾಥ್ ಅಲ್ಲೊಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಏನೋ ರೆಡ್ಡಿ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ರು ಯಲಹಂಕ ಶಾಸಕ ವಿಶ್ವನಾಥ್. ಮೊನ್ನೆ ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿದ್ರು ಬಿಜೆಪಿ ಶಾಸಕರು. ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಎಲ್ಲ ಒಂದು ಕಡೆ ಬಿಜೆಪಿ ಏನಾದ್ರೂ ಈ ಭಿನ್ನಮತದ ಲಾಭವನ್ನ ಪಡೆಯೋದಕ್ಕೆ ಮುಂದಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ. ಇಲ್ಲಿ ಮೊನ್ನೆಯಿಂದಲೂ ಕೂಡ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಯಿತೋ, ವಿಸ್ತರಣೆ ಆದಾಗ್ಲಿಂದಲೂ ಕೂಡ ಒಂದಷ್ಟು ಭಿನ್ನಮತೀಯ ಚಟುವಟಿಕೆಗಳು ಜೊತೆಗೆ ಅಸಮಾಧಾನ ಹೊಗೆ ಆಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಬಿಜೆಪಿ ಲಾಭ ಪಡೆಯೋದಕ್ಕೆ ಮುಂದಾಗ್ತಾ ಇದೆಯಾ? ಈ ಫೋಟೋವನ್ನ ನೋಡ್ತಾ ಹೋದ್ರೆ ಇದು ಎಲ್ಲ ಒಂದು ಕಡೆ ಆಡ್ತಾ ಇರುವಂತ ಹೊಗೆ ಏನಿದೆ, ಆ ಅಸಮಾಧಾನದ ಹೊಗೆ ಮತ್ತಷ್ಟು ಗಾಢವಾಗಿ ಎದ್ದೇಳೋದಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ದೃಶ್ಯದಲ್ಲಿರೋದು ಅಸಮಾಧಾನಗೊಂಡಿರುವಂತಹ ಸಚಿವ ಸ್ಥಾನ ತಪ್ಪಿರೋದಕ್ಕೆ ಹೈಕಮಾಂಡ್ ವಿರುದ್ಧ, ಜೊತೆಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧ, ನಾಯಕರ ವಿರುದ್ಧ, ಅದರಲ್ಲೂ ಪಕ್ಷಕ್ಕಿಂತ ಕೆಲವೊಂದಷ್ಟು ನಾಯಕರ ವಿರುದ್ಧ ರಾಮಲಿಂಗಾರೆಡ್ಡಿ ಅಸಮಾಧಾನಗೊಂಡಿದ್ರು. ಇನ್ನು ಅಸಮಾಧಾನಗೊಂಡಿರುವಂತಹ ರಾಮಲಿಂಗಾರೆಡ್ಡಿ ಅವರನ್ನ ಬಿಜೆಪಿ ಶಾಸಕರು ಹೋಗಿ ಭೇಟಿಯಾಗ್ತಾರೆ. ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಕೊಡ್ತಿರುವಂತಹ ಔತಣಕೂಟಕ್ಕೆ, ಉಪಹಾರ ಕೂಟಕ್ಕೆ ಅವರನ್ನ ಆಹ್ವಾನಿಸೋದಕ್ಕೆ ಹೋಗ್ತಾರೆ ಅಂದ್ರೆ ನಿಜವಾಗ್ಲೂ ಅಲ್ಲಿ ನಡೆದಿರೋದಾದ್ರೂ ಏನು? ಇದು ಬಿಜೆಪಿ ಭಿನ್ನಮತದ ಲಾಭವನ್ನ ಪಡೆಯೋದಕ್ಕೆ ಮಾಡ್ತಾ ಇರುವಂತಹ ಯತ್ನವ, ಅಥವಾ ನಾರ್ಮಲ್ ಆಗಿ ಔತಣಕೂಟಕ್ಕೆ, ಉಪಹಾರ ಕೂಟಕ್ಕೆ ಏನಾದರೂ ಅಲ್ಲಿ ಆಹ್ವಾನ ಮಾಡೋದಕ್ಕೆ ಹೋಗಿದ್ರ ಶಾಸಕರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇವತ್ತು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿದ್ರು, ಮೊನ್ನೆ ಕೂಡ ಶಾಸಕರು ಹೋಗಿ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿದ್ರು. ಆದರೆ ಭೇಟಿಯಾಗಿರೋದಂತೂ ನಿಜ. ಆದರೆ ಭೇಟಿ ವೇಳೆಯಲ್ಲಿ ಯಾವ ವಿಷಯ ಚರ್ಚೆಗೆ ಬಂತು? ಬರೀ ಕೇವಲ ಉಪಹಾರ ಕೂಟದಲ್ಲಿ ಭಾಗವಹಿಸಿ ಎನ್ನುವಂಥ ಆಹ್ವಾನವೋ, ಅಥವಾ ಬಿಜೆಪಿಗೆ ಬನ್ನಿ ಎನ್ನುವಂಥ ಆಹ್ವಾನವೋ, ಯಾವ ರೀತಿಯಾದಂತಹ ಮಾತುಕತೆ ನಡೆದಿದೆ ಅನ್ನೋದು ಸ್ವತಃ ಉಭಯ ನಾಯಕರೇ ಸ್ಪಷ್ಟಪಡಿಸಬೇಕಿದೆ. ಎಲ್ಲವರೆಗೂ ಅವರು ಏನು ವಿಚಾರಕ್ಕೆ ಅವರು ಹೋಗಿ ಭೇಟಿಯಾಗಿದ್ರು ಅನ್ನೋದು ಸ್ಪಷ್ಟ ಆಗೋದಿಲ್ವೋ ಅಲ್ಲೋವರೆಗೂ ಇದು ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗೆ ಕಾರಣ ಆಗುವಂತಹ ಫೋಟೋ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಏನಿದು ಒಬ್ರು ಬಿಜೆಪಿಯ ಶಾಸಕರು, ಮತ್ತೊಬ್ರು ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಅಸಮಾಧಾನಗೊಂಡಿರುವಂತಹ ಶಾಸಕರು, ಇಬ್ಬರ ಭೇಟಿ ಏನನ್ನ ಸೂಚಿಸುತ್ತೆ ಕಿರಣ್? ಆನಂದ್, ಸಹಜವಾಗಿ ಈ ಒಂದು ಭೇಟಿ ಇವತ್ತು ನಡೆದಿರುವಂತಹ SR ವಿಶ್ವನಾಥ್ ಮತ್ತು ರಾಮಲಿಂಗಾರೆಡ್ಡಿ ನಡುವಿನ ಭೇಟಿ ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಬೆಳವಣಿಗೆ, ಸಂಪುಟ ವಿಸ್ತರಣೆಯ ನಂತರದಲ್ಲಿ ರಾಮಲಿಂಗಾರೆಡ್ಡಿ ಅಸಮಾಧಾನಗೊಂಡಿರುವಂತದ್ದು. ಇದರ ಜೊತೆಯಲ್ಲಿ ಈಗ ವಿಶ್ವನಾಥ್ ವಿಪಕ್ಷದ ಶಾಸಕರಾಗಿ ಇವತ್ತು ರಾಮಲಿಂಗಾರೆಡ್ಡಿ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕೆ ಈ ಭೇಟಿ ನಡೆದಿದೆ ಅನ್ನುವಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಸ್ಪಷ್ಟ ಆಗದೇ ಇದ್ರೂ ಕೂಡ ಬೆಳವಣಿಗೆಗಳ ಮಧ್ಯೆ ಈ ಒಂದು ಭೇಟಿ ಕುತೂಹಲವನ್ನ ಕೆರಳಿಸಿರುವಂತದ್ದು. ಯಾಕಂದ್ರೆ ಇಲ್ಲಿ ಒಂದಷ್ಟು ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಅಸಮಾಧಾನಗೊಂಡಿದ್ದಾರೆ, ಪಕ್ಷವನ್ನ ಬಿಟ್ಟು ಹೋಗ್ತಾರೆ ಎನ್ನುವಂತ ಕೆಲವೊಂದಷ್ಟು ಮಾತುಗಳಿರುವಂತಹ ಕಾರಣದಿಂದಾಗಿ ಯಡಿಯೂರಪ್ಪನವರ ಒಂದು ಸಂದೇಶವನ್ನ ಹೊತ್ತೇನಾದ್ರೂ SR ವಿಶ್ವನಾಥ್ ಭೇಟಿ ಮಾಡಿದ್ರಾ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ವಿಪಕ್ಷದ ಶಾಸಕರೊಬ್ಬರು ಭೇಟಿ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಯಾವುದೇ ಕಾರಣವಿಲ್ಲದೆ ಭೇಟಿ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇಲ್ಲ. ಅದು ಕೂಡ ಈಗ ಬೆಳವಣಿಗೆಗಳಿರುವಂತಹ ಸಂದರ್ಭದಲ್ಲಿ ಈ ಭೇಟಿ ಏನಾಗಿರುವಂತದ್ದು ಹಲವು ಅರ್ಥಗಳನ್ನ ಕೊಡ್ತಾ ಇದೆ. ಹೀಗಾಗಿ ಎಲ್ಲಿವರೆಗೂ ಕೂಡ ಈ ಒಂದು ಭೇಟಿಗೆ ಸ್ಪಷ್ಟವಾದ ಕಾರಣ ತಿಳಿದು ಬರುವ ಕೂಡ ಒಂದಷ್ಟು ಕುತೂಹಲಗಳು ಕೂಡ ಉಳಿದುಕೊಳ್ಳುತ್ತೆ. ಇದರ ಜೊತೆಯಲ್ಲಿ ಕೇವಲ ವಿಶ್ವನಾಥ್ ಮಾತ್ರ ಅಲ್ಲ, 2 ದಿನಗಳ ಹಿಂದೆ ಶಾಸಕರಾದಂತಹ ಸತೀಶ್ ರೆಡ್ಡಿ ಮತ್ತು ಎಂ ಕೃಷ್ಣಪ್ಪ ಕೂಡ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ 2-3 ಜನ ವಿಪಕ್ಷ ಶಾಸಕರು ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಮಾಡಿರುವಂತದ್ದು, ಮತ್ತು ಈ ಕೇವಲ ಶಾಸಕರು ತಮ್ಮ ಸ್ವಂತ ಆಸಕ್ತಿಯಿಂದ ಹೋಗಿ ತಮ್ಮ ವೈಯಕ್ತಿಕ ಸಂಬಂಧವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಏನಾದ್ರು ಹೋಗಿ ಭೇಟಿ ಮಾಡಿದ್ರ, ಅಥವಾ ಪಕ್ಷದ ಒಂದು ಸೂಚನೆಯನ್ನೇನಾದ್ರೂ ಹೊತ್ತು ಹೋಗಿ ಭೇಟಿ ಮಾಡಿದ್ರ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಒಟ್ಟಾರೆಯಾಗಿ ಈ ಅಸಮಾಧಾನ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ಶಾಸಕರು ಭೇಟಿ ಕೊಟ್ಟಿರುವಂತದ್ದು, ಮಾತುಕತೆಯನ್ನ ಮಾಡಿರುವಂತದ್ದು ಒಂದಷ್ಟು ಕುತೂಹಲವನ್ನ ಕೆರಳಿಸಿದೆ. ಹಾಗೆ ಮತ್ತು ಇದರ ಜೊತೆಗೆ ಈ ಒಂದು ಭೇಟಿಗೆ ಸ್ಪಷ್ಟವಾದಂತಹ ಕಾರಣ ತಿಳಿದು ಬರೋರು ಕೂಡ ಈ ಕುತೂಹಲ ಹಾಗೆ ಮುಂದುವರಿಯುತ್ತೆ. ಆನಂದ್, ಅಲ್ಲ ಕಿರಣ್, ನಿಜ ಎಲ್ಲವರೆಗೂ ನಾಯಕರು ಬಂದು ಸ್ಪಷ್ಟಪಡಿಸೋದಿಲ್ವೋ? ಯಾಕೆ ಬಂದಿದ್ರು, ಅವರು ಏನಕ್ಕೆ ಬಂದಿದ್ರು ಅಂತ ಒಂದು ರಾಮಲಿಂಗಾರೆಡ್ಡಿ ಅವರು ಹೇಳಬೇಕು, ಇಲ್ಲ ಅಂದ್ರೆ ವಿಶ್ವನಾಥ್ ಅವರು ಹೇಳಬೇಕು. ಅಲ್ಲಿವರೆಗೂ ಒಂದಷ್ಟು ಚರ್ಚೆ ಅಂತೂ ನಡೀತಾ ಇರುತ್ತೆ. ಏನಿದು ಉಪಹಾರ ಕೂಟಕ್ಕೆ ಅಲ್ಲಿ ಆಹ್ವಾನ ಅಂತ ಬರ್ತಾ ಇತ್ತು, ಯಾವ ರೀತಿಯಾದಂತಹ ಉಪಹಾರ ಕೂಟ ಅದು ಕಿರಣ್?
ಆನಂದ್, ಉಪಹಾರ ಕೂಟದ ವಿಚಾರ ಒಂದಷ್ಟು ನಿನ್ನೆಯಿಂದೀಚೆಗೆ ರಾಜ್ಯ ರಾಜಕೀಯದಲ್ಲಿ ಒಂದು ವಿಚಾರಗಳು ಪ್ರಸ್ತಾಪವಾಗ್ತಾನೆ ಇದೆ. ಅಂದ್ರೆ ಕೆಲವೊಂದಷ್ಟು ಮಾಹಿತಿಗಳ ಪ್ರಕಾರ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡಿರುವಂತಹ ಕೆಲವೊಂದಷ್ಟು ಶಾಸಕರಿಗೆ ಉಪಹಾರ ಕೂಟವನ್ನ ಆಯೋಜನೆ ಮಾಡಿದ್ದಾರೆ, ಅವರಿಗೆ ಆಹ್ವಾನವನ್ನ ಕೊಡುವಂತಹ ಒಂದು ಕೆಲಸಗಳು ನಡೀತಾ ಇದೆ ಅನ್ನುವಂತ ಒಂದು ಮಾಹಿತಿಗಳಷ್ಟೇ ಹರಿದಾಡ್ತದೆ. ಆದ್ರೆ ಪಕ್ಕಾ ಆಗಿರುವಂತದ್ದು ಅಥವಾ ಖಚಿತವಾದಂತಹ ಮಾಹಿತಿಗಳು ಯಾವುದೂ ಕೂಡ ಇಲ್ಲ ಉಪಹಾರ ಕೂಟದ ಬಗ್ಗೆ. ಹಾಗಾಗಿ ಇಲ್ಲಿ ವಿಶ್ವನಾಥ್ ಭೇಟಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಉಪಹಾರ ಕೂಟಕ್ಕೆ ಆಹ್ವಾನವನ್ನೇನಾದ್ರೂ ಕೊಡುವಂತಹ ಉದ್ದೇಶದಿಂದ ಹೋಗಿದ್ರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಆದ್ರೆ ಉಪಹಾರ ಕೂಟ ಆಯೋಜನೆ ಮಾಡಲಾಗಿದೆ ಮತ್ತು ಅಸಮಾಧಾನಗೊಂಡಿರುವಂತಹ ರಾಮಲಿಂಗಾರೆಡ್ಡಿ, ಆನಂದ್ ಸಿಂಗ್ ಇರ್ಬೋದು, ನಾಗೇಂದ್ರ ಇರ್ಬೋದು, ಭೀಮಾ ನಾಯಕ್ ಇರ್ಬೋದು, ಅದೇ ರೀತಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇರ್ಬೋದು, ಇವರನ್ನೆಲ್ಲ ಕೂಡ ಯಡಿಯೂರಪ್ಪ ಉಪಹಾರ ಕೂಟದ ನೆಪದಲ್ಲಿ ಭೇಟಿ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿಗಳು ನಿನ್ನಿಂದೀಚೆಗೆ ಹರಿದಾಡ್ತದೆ. ಹೀಗಾಗಿ ಇವತ್ತು ಎಸ್.ಆರ್. ವಿಶ್ವನಾಥ್ ಭೇಟಿ ಆಗಿರುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಆಯೋಜಿಸಿರುವಂತಹ ಉಪಹಾರ ಕೂಟದ ಆಹ್ವಾನವನ್ನ ಕೊಡುವಂತ ಉದ್ದೇಶದಿಂದ ಇವರು ರಾಮಲಿಂಗಾರೆಡ್ಡಿ ನಿವಾಸಕ್ಕೆ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದು ಕೇಳಿಬರುತ್ತಿರುವಂತಹ ಮತ್ತೊಂದು ಮಾಹಿತಿ. ಆದ್ರೆ ಕೇವಲ ಇದು ಮಾಹಿತಿ ಅಷ್ಟೇ ಹೊರತು ಪಕ್ಕಾ ಆಗಿರುವಂತಹ ಅಥವಾ ಖಚಿತವಾದಂತಹ ಯಾವುದೇ ರೀತಿಯಲ್ಲೂ ಕೂಡ ಈ ಬಗ್ಗೆ ಮಾಹಿತಿಗಳು ಇಲ್ಲ. ಕೇವಲ ಒಂದಷ್ಟು ಗಾಳಿ ಸುದ್ದಿಯ ರೂಪದಲ್ಲಿ ಉಪಹಾರ ಕೂಟದ ಕುರಿತಾದಂತಹ ಒಂದಷ್ಟು ಮಾಹಿತಿಗಳು ಹರಿದಾಡ್ತಾ ಇದೆ. ಆನಂದ್. ಓಕೆ, ಧನ್ಯವಾದ ಕಿರಣ್ ಮಾಹಿತಿಗಾಗಿ.